ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಮೂರನೇ ಸುತ್ತಿನ ಮೊರಾರ್ಜಿ ದೇಸಾಯಿ ಕೌನ್ಸಿಲಿಂಗ್ ಅಪ್ಡೇಟ್ ಮಾಡಲಾಗಿದೆ. ಸೊ ವಿದ್ಯಾರ್ಥಿಗಳು ತಮ್ಮ ಲಿಸ್ಟ್ಗಳನ್ನು ನೋಡಿಕೊಂಡು ಅಡ್ಮಿಷನ್ಸ್ಗೆ ಕೊಟ್ಟಿರುವಂಥ ದಿನಗಳಲ್ಲಿ ಒಳಗಾಗಿ ಹೋಗಿ ಅಡ್ಮಿಷನನ್ನು ಪಡ್ಕೋಬೇಕಂತ ಕೂಡ ಹೇಳಿದ್ದಾರೆ. ಸೊ ಬಂದಿರುವಂಥ ಒಂದು ಪ್ರಶ್ನೆ ಎಂದರೆ, ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳ ಮುಂದಿನ ನಡೆ ಏನು? ಸೊ ಇದಕ್ಕೆ ನಾನು ಸಂಬಂಧಿಸಿದಂತೆ ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ನಾನು ಇವತ್ತು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ, ನಮಗೆ ಸೀಟ್ ಸಿಕ್ಕಿಲ್ಲ, ಸೊ ಏನು ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಗೈಡನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳಿದ್ದೆ. ಸೊ ಅದಕ್ಕೆ ತಕ್ಕಂತೆ ನಾನು ಇವತ್ತು ಕಂಟಿನ್ಯೂಸ್ ಆಗಿ ಕೆಗೆ ಕಾಲ್ ಮಾಡಿದೆ. ತುಂಬ ಪ್ರಯತ್ನ ಮಾಡಿದ ಮೇಲೆ ನನಗೆ 3 ಗಂಟೆ ತನಕ ಪ್ರಯತ್ನ ಮಾಡಿದೆ. ಫ್ರೀ ಇದ್ದಾಗ ಕಾಲ್ ಮಾಡಿದಾಗ ಸೊ ಕಾಲ್ರನ್ನು ರಿಸೀವ್ ಮಾಡಿ ಸೊ ಅವ್ರು ಹೇಳಿದ್ದು ಒಂದೇ ಒಂದು ಮಾತಂದ್ರೆ, ನಾ ಕೇಳಿದವರಿಗೆ ನನಗೆ ನಮ್ಮ ಬ್ರದರ್ಗೆ ಸೀಟ್ ಸಿಕ್ಕಿಲ್ಲ, ಸೊ ಹೀಗಾಗಿ ನಾವು 4ನೇ ಸುತ್ತಿಗೆ ಕಾಯಬಹುದಾ ಅಂತ ಈ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಅವರು ನನಗೆ ನ್ಯೂಟ್ರಲಾಗಿ ಆನ್ಸರ್ ಮಾಡಿರೋದೇನೆಂದರೆ, ಸೀಟುಗಳು ಉಳಿಕೆಯಾದಲ್ಲಿ ಕೌನ್ಸ್ಲಿಂಗನ್ನು ಮಾಡ್ಬೋದು, ಮಾಡದೇನೂ ಇರ್ಬೋದು, ಅದರ ಬಗ್ಗೆ ಇನ್ನೂವರೆಗೆ ನಾವು ಯಾವುದೇ ಥರ ಯೋಚನೆ ಮಾಡಿಲ್ಲ ಅಂಥೇಳಿ ಕಾಲನ್ನು ಕಟ್ ಮಾಡಿಬಿಟ್ಟು ಮುಂದೇನು ಮಾತಾಡೋಕ್ಕೆ ಹೋಗಲಿಲ್ಲ. ಸೊ ಹಿಂಗಿರಬೇಕಾದ್ರೆ ಇನ್ನೂ ಅವರಲ್ಲಿ ಯಾವುದೇ ಥರಂಥ 4ನೇ ಸುತ್ತಿನ ಗ್ಯಾರಂಟಿ ನನಗೆ ಕೊಡಲಿಲ್ಲ. ಇನ್ ಕೇಸ್ ಆಫ್ ಅನುಭವ ಇತ್ತು ಅವರು ಏನಂದರೆ, 4ನೇ ಸುತ್ತಿನ ಕೌನ್ಸ್ಲಿಂಗ್ ನಾವು ಮಾಡ್ತೀವಿ, ವೆಯ್ಟ್ ಮಾಡಿ ಅನ್ನಲಿಲ್ಲ ಅವ್ರು ಏನಂದ್ರೆ ಇನ್ನೂ ಕೌನ್ಸ್ಲಿಂಗ್ ಏನಂತಂದರೆ ಕನ್ಫರ್ಮೇಷನ್ ನಾವು ಮಾಡಿಲ್ಲ ಅಂಥೇಳಿ ಕಾಲನ್ನು ಕಟ್ ಮಾಡಿದರು. ಸೊ ಹೀಗಿರಬೇಕಾದ್ರೆ ಪಾಲಕರೇ, ನೀವು ಯಾರಾದರೂ ಪಾಲಕರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರೆ ಸೊ ನೀವು ಯೋಚನೆ ಮಾಡಬೇಕಾಗತ್ತೆ 4ನೇ ರೌಂಡ್ ಏನಾಗುತ್ತೆ ಅಂತ. ಬಟ್ ಹೋದ ವರ್ಷದ ನಾನು ಲಿಸ್ಟ್ ತೋರಿಸ್ತೇನೆ ನಿಮಗೆ. ಹೋದ ವರ್ಷ ಏನಾಗಿತ್ತು ಅಂದರೆ 4ನೇ ರೌಂಡನ್ನು ಮಾಡಿದ್ರು. ಹೋದ ವರ್ಷದ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಒಣಗಿದೆ ನೋಡಿರಿ, ಮೆರಿಟ್ ಪಟ್ಟಿ ಅಂತ ಇದೆಯಲ್ಲ, ಇದು ಕೊನೆಯ ಸುತ್ತಿನ ಕೌನ್ಸ್ಲಿಂಗ್ ರೀ. ಇದು ಕೂಡ ನಿಮ್ಗೆ ತೆಗೆದು ತೋರಿಸ್ಬಿಡ್ತೀನಿ. ಏನಂತಂದರೆ ನೋಡಿ, ಹೋದ ವರ್ಷದ್ದು ಕೊನೆಯ ಉಳಿಕೆ 6ನೇ ತರಗತಿಯ ಶಾಲೆಗಳಲ್ಲಿ 23ನೇ ವರ್ಷದಲ್ಲಿ ಮಾಡಿರುವಂಥದ್ದು. ಇದು 2023ರಲ್ಲಿ ಆಗಿರುವಂಥದ್ದು. ಉಳಿಕೆ ಸೀಟು ಹಂಚಿಕೆಗಾಗಿ ಜಿಲ್ಲಾವಾರು ಪ್ರವರ್ಗವಾರು ಅಭ್ಯರ್ಥಿಗಳ ಜ್ಯೇಷ್ಠತಾ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಇದು ಹೋದ ವರ್ಷದ್ದು. ಬಟ್ ಈ ವರ್ಷ ಕೂಡ ಈ ಥರ ಮಾಡಬೇಕು, ಬಟ್ ನನಗೆ ಅದು ಅಶ್ಯೂರೆನ್ಸ್ ಸಿಗಲಿಲ್ಲ, ಅಂದರೆ ಗ್ಯಾರಂಟಿ ಸಿಗಲಿಲ್ಲ. ಸೊ ನೋಡ್ತೀನಿ ಮತ್ತೆ. ಯಾಕಂದರೆ ನಾಳೆ ಒಂದು ದಿವಸ ಬಿಡ್ತೀನಿ, ಮಂಗಳವಾರ ಬುಧವಾರ ಮತ್ತೆ ನಾವು ಕಾಲ್ ಮಾಡೋಣ. ನೀವು ಕೂಡ ಕಾಲ್ ಮಾಡಿ ಅವ್ರಿಗೆ ನಿಮ್ಮ ನಂಬರ್ ಲಾಸ್ಟ್ ಟೈಮ್ ನಾನು ಶೇರ್ ಮಾಡಿದ್ದೀನಿ. ಅವರಿಗೆ ಏನು ಮಾಡಿದ್ರೆ, ಇದು ಡೇಟ್ ಮುಗಿಲಿ ಇವಾಗ ಒಂದು ಏನು ನಡೀತಾ ಇದೆಯಲ್ಲ 3ನೇ ರೌಂಡದ್ದು, ಅದು ಮುಗಿದ ಮೇಲೆ ನೀವು ಕಂಟಿನ್ಯೂಸ್ ಆಗಿ ನಾವು ಕಾಲ್ ಮಾಡೋಣ ಮತ್ತು ಕೇಳೋಣ ಏನಾಗುತ್ತೆ ಅಂಥೇಳಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ನಾನು ಡೆಫಿನೆಟಾಗಿ ನಿಮಗೆ ಜೊತೆಗೆ ನಾನು ಶೇರ್ ಕೂಡ ಮಾಡ್ತೇನೆ.